ನಾವಿರೋದು ಶೆಟಗಾರ್ಚಾಳ ಬೈಲಹೊಂಗಲದಲ್ಲಿ. ನಾನು ಕಲಿತಿರೋದು BE ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿದೆ. ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಮತ್ತು PUCವರೆಗೆ ಬೈಲಹೊಂಗಲದಲ್ಲಿ ಆಗಿದೆ. ನಾನು ಇಂಜಿನಿಯರಿಂಗನ್ನು ಶ್ರೀ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆಯಲ್ಲಿ ಮುಗಿಸಿದ್ದೇನೆ. ನನ್ನ ಇಂಜಿನಿಯರಿಂಗು 2002ರಲ್ಲಿ ಮುಗಿದಿದೆ. ಈಗ ನೀವು ಕೇಳಿರೋ ಹಾಗೆ ಇಂಬ್ಲಿ ಚೋಕೋ ಚಿಗಳಿ ಅಂತ ಏನಿದೆಲ್ಲ, ಇದನ್ನು ನಾನು ಪ್ರಾರಂಭ ಮಾಡಿದ್ದು 2016ರಲ್ಲಿ ಸರ್. ಸೊ ಇದನ್ನೇ ಯಾಕೆ ಪ್ರಾರಂಭ ಮಾಡಿದ್ವಿ ಅಂತೆ, ನಾನು ಎಲ್ಲೋ ಓದುವಲ್ಲಿ ನೋಡಿದೆ, ಹುಣಸೆ ಹಣ್ಣಿಗೆ ಸಿಗಬೇಕಾದಂಥ ಒಂದು ಮೌಲ್ಯ ಹುಣಸೆ ಹಣ್ಣಿಗೆ ಸಿಕ್ಕಿಲ್ಲ ಅಂತ ನೋಡಿದೆ ನಾನು. ಸೊ ಆವಾಗ ನಾನೇನು ವಿಚಾರ ಮಾಡಿದೆ, ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ತುಂಬ ಹುಣಸೆ ಹಣ್ಣನ್ನು ಬೆಳೀತಾರೆ. ಸೊ ಇದಕ್ಕೆ ಹುಣಸೆ ಹಣ್ಣಿಗೆ ಮೌಲ್ಯ ಯಾಕೆ ಸಿಕ್ಕಿಲ್ಲ ಏನಂತ ಈಗ ಅದ್ರ ಬಗ್ಗೆ ಅಧ್ಯಯನ ಪ್ರಾರಂಭ ಮಾಡಿದೆ. ಸೊ ಅಧ್ಯಯನ ಪ್ರಾರಂಭ ಮಾಡಿ 2016ರಲ್ಲಿ ಮೊದಲನೇ ಬಾರಿಗೆ ನಾನು ಹುಣಸೆ ಹಣ್ಣು ಚಿಗಳಿಯನ್ನು ತಯಾರು ಮಾಡಿದೆ. ಸೊ ಹುಣಸೆ ಹಣ್ಣು ಚಿಗಳಿ ನೋಡ್ರಿ, ನೀವು ಜಗತ್ತಿನಾಗ ಎಷ್ಟೋ ಕಂಪ್ನಿ ಮಾಡ್ತಾವೆ, ಜಗತ್ತಿನಾಗ ಎಲ್ಲರೂ ತಿಂತಾರೆ. ಖರೆ ನಾವು ಇದನ್ನು ಪೂರ್ವಜರು ಇದನ್ನು ಯಾಕೆ ಮಾಡ್ತೀವಿ ಅನ್ನೋದು ಈಗಿನ ಜನ್ರೇಷನಿಗೆ ಗೊತ್ತಿಲ್ಲ. ಸೊ ನಾವು ವಿಚಾರ ಮಾಡಿ ಏನು ಮಾಡಿದೆ, ಇದಕ್ಕೆ ಏನು ಮಾಡಿದರೆ ನಾವು ಜನರಿಗೆ ತಲುಪಿಸ್ಬೋದು, ಇದರಲ್ಲಿ ಏನೇನು ಗುಣಗಳಿದೆ, ಹೇಗೆ ಮಾಡಬೇಕಂತ ಒಂದು ವಿಚಾರವನ್ನು ಮಾಡಿ, ಸೊ ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ ಯಾರೂ ಮಾಡದಂಥ ಒಂದು ಪ್ರಯೋಗಗಳನ್ನ ಮಾಡಿ, ಇದರಲ್ಲಿ ಒಂದು 4ರಿಂದ 4.5 ವರ್ಷಗಳಿಗೆ ನಾನು ರಿಸರ್ಚ್ ಮಾಡಿಕೊಂಡು ಆಮೇಲೆ ಇದನ್ನು ಯಾವ ಥರನಾಗಿ ಮಾಡಬೇಕು, ಯಾವ ಪ್ರೊಸೆಸ್ ಸೆಟ್ ಮಾಡಬೇಕು ಅನ್ನೋದೆಲ್ಲ ಮಾಡಿಕೊಂಡು ಒಂದು ಪ್ರೊಸೆಸ್ ಸೆಟ್ ಮಾಡಿ, ಸೊ ಇದನ್ನೊಂದು ಪ್ರಾಡಕ್ಟ್ನ ತಯಾರು ಮಾಡಿದ್ವಿ. ಸೊ ಯಾವಾಗ ನಾವು ಇದನ್ನು ತಯಾರು ಮಾಡಿದ್ವಿ ನಮಗೆ ಅನಿಸ್ತು, ಇದಕ್ಕೆ ನಾವು ಮಾರ್ಕೆಟಿಗೆ ಹೋದರೆ ಜನರಿಗೆ ಏನಾಗ್ತದೆ, ಎಷ್ಟೋ ಕಂಪ್ನಿಗಳು ಮಾಡ್ತಾವೆ. ಸೊ ನಿಮ್ಮಲ್ಲಿ ಏನು ಹೊಸತನ ಇದೆ, ಸೊ ಇದನ್ನು ನಾವು ಹೇಳಲಿಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಯಿತು. ಮೊದಲೇದ್ದು ನಾವು ಇದನ್ನು ತುಂಬ ಉತ್ತಮವಾಗಿ ಪ್ಯಾಕಿಂಗ್ ಮಾಡೀವಿ. ಆಮೇಲೆ ಇದರಿಂದ ಸಿಗುವಂಥ ಅದರ ಆಯುರ್ವೇದಿಕ ಪ್ರಯೋಜನಗಳ ಬಗ್ಗೆ ಎಲ್ಲ ಜನರಿಗೆ ತಿಳಿಸ್ತಿದ್ವಿ. ಸೊ ಅವಾಗ ಏನನ್ನಿಸ್ತು, ಈ ಒಂದು ವಸ್ತುವನ್ನು ನಾವು ಇನ್ನೂ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಯಬೇಕೈತೆ, ಇದಕ್ಕೊಂದು ನಾವು ಪೇಟೆಂಟ್ ತೊಗೋಬೇಕಂತ ಅಂದ್ಕೊಂಡು, ಸೊ 2021 ನಾವು ಪೇಟೆಂಟ್ಗೆ ಅಪ್ಲೈ ಮಾಡಿದ್ವಿ. ಸೊ ನಮಗೆ ಈ ಏಪ್ರಿಲ್ 2025 4 ವರ್ಷಗಳ ಸತತ ಪ್ರಯತ್ನ ನಂತರ ನಾವು ಪೇಟೆಂಟ್ ಸಿಕ್ಕಿದೆ. ಇದು ಭಾರತ ದೇಶದಲ್ಲಿ ಪ್ರಥಮವಾಗಿ ಹುಣಸೆ ಹಣ್ಣಿಗೆ ಸಿಗುವಂಥ ಪ್ರೊಸೆಸ್ ಪೇಟೆಂಟ್ ಸಿಕ್ಕಿದೆ ನಮಗೆ. ಇದಕ್ಕೆ ಪೇಟೆಂಟ್ ತೊಗೊಳಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ನೋಡಿ ನಮ್ಮಲ್ಲಿ ಏನಾಗಿದೆ, ಜನರಿಗೆ ಒಂದು ವಸ್ತು ಅದು ಚೆನ್ನಾಗಿದೆ ಚಲೋ ಅದ ಅಂತ ಹೇಳಿದರೆ ಜಾಸ್ತಿ ನಂಬೋದಿಲ್ಲ. ಅದು ಸರ್ಟಿಫಿಕೇಷನ್ ಥರ ಬಂದಾಗ, ಅಂದರೆ ಏನೋ ಒಂದು ಸರ್ಟಿಫಿಕೇಟು ಈ ಥರ ಬಂದಾಗ ಅದಕ್ಕೆ ಹೆಚ್ಚು ಇವರಿಗೆ ಮೌಲ್ಯವನ್ನು ಕೊಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡಿದ್ದೀವಿ. ನೋಡಿರಿ, ನೀವು ಅನ್ಬೋದು ನಿಮ್ಮದೇನು ಚಿಗಳಿ ಅಂಥದ್ದು ಹೊಸದದ, ಏನು ಜಗತ್ತಿನಾಗ ಭಾಳ ಜನ ಸಿಗ್ತದೆ ಅಂತ. ನೋಡಿರಿ, ನಾವು ಮೂಲವಾಗಿ ಹೇಳ್ತಾ ಇದ್ದೇವೆ, ನಾವು ಏನೊಂದು ಹುಣಸೆನ ಚಿಗಳಿ ತಯಾರು ಮಾಡ್ತೀವಲ್ಲ, ಇದು ಒಂದು ಸಾಂಪ್ರದಾಯಿಕವಾದಂಥ ಒಂದು ಏನು ಮೊದಲಿನ ಪ್ರೊಸೆಸ್, ಆ ಪ್ರೊಸೆಸ್ನಲ್ಲಿ ಚಿಗಳಿಯನ್ನು ತಯಾರು ಮಾಡ್ತೀವಿ. ಇದರಿಂದ ನಿಮ್ಮಲ್ಲಿ ಆರೋಗ್ಯಕರವಾದ ಇಷ್ಟೊಂದು ಪ್ರಯೋಜನಗಳಿದೆಯಲ್ಲ, ಇದನ್ನು ತಿನ್ನೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ, ನಿಮ್ಮ ಮಲಬದ್ಧತೆ ಕಡಿಮೆ ಆಗ್ತದೆ. ಯಾವಾಗ ನಿಮ್ಮದೊಂದು ದೇಹದಲ್ಲಿ ಡೈಜೆಷನ್ ಚೆನ್ನಾಗಾಗತ್ತೆ, ಮಲಬದ್ಧತೆ ಕಡಿಮೆ ಆಗತ್ತೆ, ನಿಮಗೊಂದು 80% ರೋಗಗಳು ತಾವೇ ಹೋಗಿಬಿಡ್ತಾವೆ. ಏನಾಗಿಬಿಟ್ಟದೆ, ನಮ್ಮಲ್ಲಿ ಈಗಿನ ಜನರಿಗೆ ಹುಳಿ ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು ತಲೆಯಾಗ ಬಂದುಬಿಟ್ಟದ. ಖರೆ ನಾವು ಮೊದಲಿನ ಕಾಲದಲ್ಲಿ ಇದನ್ನೆಲ್ಲ ತಿನ್ಕೊಂಡು ಜನ ಭಾಳ ಆರಾಮಾಗಿದ್ದರು, ಭಾಳ ವರ್ಷ ಬದುಕ್ತಿದ್ದರು. ನಾವು ಭಾಳ ಈಗಿನ ಜಂಕ್ ಫುಡ್ಡು, ಫಾಸ್ಟ್ ಫುಡ್ ಈ ಕಾನ್ಸೆಪ್ಟಿಗೆ ಬಂದು ಏನಾಗ್ಯದ, ಒಬ್ಬ ವ್ಯಕ್ತಿಗೆ ತಿಂದಂಥದ್ದು ಡೈಜೆಸ್ಟ್ ಆಗದಂಥ ಪರಿಸ್ಥಿತಿ ಬಂದದ. ನೋಡಿರಿ, ಒಬ್ಬ ಮನುಷ್ಯನಿಗೆ ಪ್ರತಿ ಕಾಲಮಾನಕ್ಕೆ ತಂಗ ಮಳೆಗಾಲ ಇರಲಿ, ಬೇಸಿಗೆಗಾಲ, ಚಳಿಗಾಲ ಇರಲಿ, ಅವನ ತನ್ನ ದೇಹದಲ್ಲಿ ಒಂದು ಡೈಜೆಷನ್ ಚೆನ್ನಾಗತ್ತದ 6 ರಸಗಳಂತ ಬರ್ತಾವೆ. 6 ರಸ ಅಂತ ಷಡ್ರಸ ಅಂತ ಆಯುರ್ವೇದಾಗ ಒಂದು ಕಾನ್ಸೆಪ್ಟ್ ಅದ. ಸೊ ಆ ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡು ಈ ಒಂದು ಚಿಗಳಿ ತಯಾರು ಮಾಡೇವಿ. ಈ ನಮ್ಮ ಚಿಗಳಿಯಲ್ಲಿ 6 ರಸಗಳಿದ್ದಾವೆ. ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ಏನಾಗತ್ತೆ, ನಿಮ್ಮಲ್ಲಿ ಪ್ರತಿನಿತ್ಯ ನಿಮ್ಮ ಡೈಜೆಷನ್ ಚೆನ್ನಾಗತ್ತೆ. ಯಾವಾಗ ನಿಮ್ಮ ಡೈಜೆಷನ್ ಚೆನ್ನಾಗತ್ತೆ, ನಿಮ್ಮಲ್ಲಿ ಇರುವಂಥ ಕಲ್ಮಶಗಳನ್ನ ತೆಗೆದುಕೊಂಡು ಹೋಗುತ್ತೆ. ನೋಡಿರಿ, ನೀವು ನೋಡ್ಬೋದು, ಗೂಗಲ್ಲು, ಯೂಟ್ಯೂಬ್ ಎಲ್ಲೇ ಹೋಗಿ ನೋಡಿರಿ, ಹುಣಸೆ ಹಣ್ಣಿಗೆ ಇಷ್ಟೊಂದು ಆರೋಗ್ಯಕರ ಗುಣಗಳದಾವಲ್ಲ, ಅದನ್ನು ಓದಿದ್ರೆ ನಿಮಗೇನಾಗತ್ತೆ, ಅಜಬ್ ಅನಿಸ್ಬಿಡ್ತದೆ. ನೋಡಿರಿ, ನಮ್ಮಲ್ಲಿ ಒಂದು ಏನಾಗಿದೆ, ಈಗಿನ ಸಮಾಜದೊಳಗೆ ಯಾವ ವಸ್ತು ನಾವು ಭಾಳ ಬೆಲೆ ಕೊಟ್ಟು ತೊಗೋತಾ ಅದು ಭಾಳ ಚಲೋ ಅನ್ನೋ ಪರಿಕಲ್ಪನೆ ಬಂದುಬಿಟ್ಟದ. ನೋಡಿರಿ, ನೀವು ಒಂದು 100 ರೂಪಾಯಿ ಹುಣಸೆ ಹಣ್ಣು ತರ್ತೀರಿ, 1 ವರ್ಷ ಆದ್ರೆ ಮನೆಯಾಗ ಹೆಂಗಿರ್ತದೆ ಹಾಗೆ ಇರ್ತದೆ. ಅದು ನೀವು ಎಷ್ಟೋ 1000 ಕೊಟ್ಟು, ಲಕ್ಷ ಕೊಟ್ಟು ಬೇರೆ ಬೇರೆ ಹಣ್ಣು ತೊಗೊಂಬಂದು ತಿಂತೀರ, ಅದು ಆ ಹೆಲ್ತ್ ಬೆನಿಫಿಟ್ ಅದು, ಈ ಹೆಲ್ತ್. ನೀವು ನಮ್ಮ ಹುಣಸೆ ಹಣ್ಣು ಅದ್ರ ಬಗ್ಗೆ ಓದ್ರಿ, ನೀವು ಆ ಓದಿದಾಗ ಗೊತ್ತಾಗುತ್ತೆ, ಇಂಥ ಹಣ್ಣಿನಾಗ ಇಷ್ಟೊಂದು ಗುಣಗಳಂತ ತಿಳ್ತದೆ. ಆಮೇಲೆ ನಿಮ್ಗೊಂದು ಹೇಳ್ತೇನೆ ರೀ, ಯಾರು ನಮ್ಮಲ್ಲಿ ಹುಣಸೆ ಹಣ್ಣಿಗೆ ಔಷಧ ಹೊಡಿದಿಲ್ಲ, ಗೊಬ್ಬರ ಹಾಕೋದಿಲ್ಲ, ನೀರು ಹಾಕಿಲ್ಲ, ಆದರೂ ತನ್ನ ಹಣ್ಣು ಕೊಡ್ತದೆ ಪಾಪ ಪ್ರತಿ ವರ್ಷದ. ಅಂಥದನ್ನು ರೈತ ಬಿಡ್ತಾನೆ, ಹೊಲದಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡಿ ಬೆಳೆದಂಥ ಹಣ್ಣು ಮಾರ್ಕೆಟಿಗೆ ಮಾಡೋಕೆ ಹೋಗ್ಕೊಂಡು ಹುಂಚಿನ ಗಿಡ ಮಂದಿಗೆ ಬಿಡ್ಯಾಕೆ ಬೇರೆದಾರು ಕೊಟ್ಟು ಬಿಡ್ತಾನೆ. ಸೊ ಈ ಒಂದು ಪರಿಕಲ್ಪನೆ ನಮ್ಮಲ್ಲಿ ಚೇಂಜ್ ಆಗಬೇಕಾದ. ನಮ್ಮಲ್ಲೇ ಸಿಗುವಂಥ ಎಷ್ಟೋ ನೋಡಿರಿ, ಈಗೆಲ್ಲ ಸಿರಿಧಾನ್ಯಗಳ ಬಗ್ಗೆ ತುಂಬ ಜನರಿಗೆ ಆಸಕ್ತಿ ಮೂಡಿ ಬಂದ. ನೋಡಿರಿ, ಮೊದಲ ಬಡವ್ರ ಮನೆಯಾಗ ಇವನ್ನೆಲ್ಲ ಮಾಡಿ ತಿಂತಿದ್ರೆ ಬಡವ್ರು ಅಂತಿದ್ರು. ಅವಾಗ ಈಗ ಏನಾಗಿದೆ, ಸಾವುಕಾರ ಮನೆಯಾಗ ಸಿರಿಧಾನ್ಯ ಉಪಯೋಗ ಮಾಡೋ ಪರಿಸ್ಥಿತಿ ಬಂದುಬಿಟ್ಟದ. ಯಾಕಪ್ಪ ಅಂತಂದ್ರೆ, ಈ ನಿಮ್ಮ ಬ್ರ್ಯಾಂಡನ್ನು ಯಾವ್ಯಾವ ದೇಶಗಳಿಗೆ ಕಳಿಸ್ತಾ ಇದ್ದೀರಿ,
ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ನೋಡಿರಿ, ನಾವು ಈ ಒಂದು ಚಿಗಳಿಯನ್ನು ತುಂಬ ದೇಶಕ್ಕೆ ಕಳಿಸಿ, ಅಮೇರಿಕಾ, ಜರ್ಮನಿ, ನಾರ್ವೆ, ಇಟಲಿ, ದುಬೈ, ಶಾರ್ಜಾ ಈ ಥರ ಹಲವು ದೇಶಗಳು ಹೋಗ್ತಾ ಇದೆ. ಏನಾಗ್ಯದಪ್ಪ ಅಂತಂದ್ರೆ ಈ ವಸ್ತು ಒಮ್ಮೆ ತಿಂದು ಕೂಡಲೇ ಅವ್ರಿಗೆ ತಮ್ಮ ಬಾಲ್ಯ ನೆನಪಾಗಿಬಿಡ್ತದೆ. ಯಾವಾಗ ಈ ವಸ್ತು ಅವ್ರ ಬಾಲ್ಯ ಜೊತೆ ಕನೆಕ್ಟ್ ಆಗಿಬಿಡ್ತದೆ, ಅವ್ರಿಗೆ ಹೌದಪ್ಪ ಇದು ನಾವು ತೊಗೋಬೇಕು, ತಿನ್ನಬೇಕು. ಆಮ್ಯಾಗ ಇವೆಲ್ಲ ಹೇಳ್ತೀವಿ ನಾವು, ಈ ಥರ ಇದ್ರದ್ದು ಹೆಲ್ಪ್ ಅದ, ಈ ಥರ ಇದು ಡೈಜೆಷನಾಗ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ ಕೂಡಲೇ ಜನರಿಗೆ ಅದ್ರ ಬಗ್ಗೆ ಆಸಕ್ತಿ ಮೂಡ್ತದೆ. ಇದು ಮೌತ್ ಪಬ್ಲಿಷ್ ತುಂಬ ಚೆನ್ನಾಗಿ ಸಿಗ್ತದೆ. ನಾವೇನು ಮಾಡ್ತೀವಿ, ಎಕ್ಸಿಬಿಷನ್ಸ್ ಮಾಡ್ತೀವಿ, ಆಮೇಲೆ ಎಷ್ಟು ಕಡೆ ನಾವು ಕಾರ್ಯಾಗಾರ ಹಮ್ಕೋತೀವಿ. ಸೊ ಈ ಥರ ಮಾಡಿ ಜನರಿಗೆ ಇದ್ರ ಬಗ್ಗೆ ಅದ್ರ ಉಪಯೋಗಗಳನ್ನ ಇದ್ರ ಪರಿಚಯ ಮಾಡ್ತಾಯಿದ್ದೀವಿ. ನಾವು ಬೈಲೊಂಗಲದವರು. ಆಶಾಗ್ರಹ ಉದ್ಯೋಗದಲ್ಲಿ ನಾವು 10 ಜನ ಕೆಲಸ ಮಾಡ್ತೇವೆ. ನಮ್ಮ ಪತಿಯಾದ ಗಿರೀಶ್ ಅವರಿಗೆ ತುಂಬ ಹೆಲ್ಪ್ ಮಾಡ್ತೀವಿ ನಾವು. 10 ಜನ ನಾವು, ನಮ್ಮ ಪತಿ ಹೊರಗಡೆ ಹೋದಾಗ 10 ಜನ ನಾವು ಅವ್ರು ಏನು ಹೇಳ್ತಾರಲ್ಲ ಆ ಕೆಲಸವನ್ನು ಮಾಡಿಕೊಂಡು ಹುಣಸೆ ಹಣ್ಣಿನ ಚಿಗಳಿ ಇವತ್ತು ಪ್ಯಾಕ್ ಆಗಬೇಕಂದ್ರೆ ಇವತ್ತಿಷ್ಟು ಪ್ಯಾಕ್ ಮಾಡಿ ನಾವು ಎಲ್ಲೆಲ್ಲಿ ಕಳಿಸ್ಬೇಕಲ್ಲ ಅಲ್ಲೆಲ್ಲಿ ಪ್ಯಾಕಿಂಗ್ ಮಾಡಿ ಎಲ್ಲ ಕಳಿಸ್ತೀವಿ. ನಮ್ಮ ಪತಿ ಆದಂಥ ಗಿರೀಶ್ ಅವರು ನಮಗೆ ಹೊರಗಡೆ ಹೋದಾಗ ಇಷ್ಟಂತ ಇಲ್ಲಿ ಇಷ್ಟೆಲ್ಲ ಮಾಡಿ ಕೊಡಬೇಕಂದ್ರೆ ನಾವು 10 ಜನನ ನಾ ಕರ್ಕೊಂಡು ಎಲ್ಲ ಮಾಡಿ ಕಳಿಸಿಕೊಡ್ತೇವೆ. ಎಕ್ಸಿಬಿಷನ್ ಎಲ್ಲ ನಾನೇ ಹೋಗ್ತೇನೆ. ಎಕ್ಸಿಬಿಷನಲ್ಲಿ ತುಂಬ ಬೇಡಿಕೆ ಇದೆ ಸರ್. ನಮಗೆ ಚಿಗಳಿ ಆಂಟಿ, ಚಿಗಳಿ ಅಂಕಲ್ ಅಂತ ಹೆಸರು ಇಟ್ಟಿರ್ತಾರೆ ಎಕ್ಸಿಬಿಷನ್ದಲ್ಲಿ. ಎಕ್ಸಿಬಿಷನ್ದಲ್ಲಿ ತುಂಬ ಬೇಡಿಕೆ ಇದೆ. ನಮ್ಮನ್ನು ಹುಡುಕಾಡ್ಕೊಂಡು ಬರ್ತಾರೆ ಎಕ್ಸಿಬಿಷನ್ದಲ್ಲಿ, ಚಿಗಳಿಯವ್ರು ಬಂದಿಲ್ಲ ಅಂಥೇಳಿ. ಅದರಿಂದ ನನ್ನ ಪತಿ ಮಾಡಿದಂಥ ಕೆಲಸ ನನಗೆ ಇನ್ನೂ ಹೆಮ್ಮೆ ಅನಿಸುತ್ತೆ. ಈ ಥರ ಸ್ಟೇಟಸ್ ನೋಡಿ ಹೆಮ್ಮೆ ಅನಿಸುತ್ತೆ ಸರ್. ಇದಕ್ಕೆ ನಮ್ಗೆ ಹೆಮ್ಮೆ ಆಕೈತ್ರಿ. ನಮ್ಮ ಸರ್ ಭಾಳ ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ ಪ್ರತಿಫಲ ಸಿಕ್ಕಿದ್ರಿ. ನಾವು ಇಲ್ಲೇ ಆಶಾಗ್ರಹ ಉದ್ಯೋಗದೊಳಗೆ 15 ವರ್ಷದಿಂದ ಕೆಲಸ ಮಾಡತ್ತೇವೆ ರೀ. 8 ವರ್ಷದಿಂದ ಚಿಗಳಿದ್ದ ಪ್ರಾಡಕ್ಟ್ ಚಾಲೂ ಆಗೈತ್ರಿ. ಇದಕ್ಕೆ ಉತ್ತಮವಾದ ರೆಸ್ಪಾನ್ಸ್ ಬಂದೈತ್ರಿ. ಈ ನಾವು ದೇಶ ವಿದೇಶಕ್ಕೆಲ್ಲ ಕಳಿಸ್ತೇವೆ ರೀ. ಆಮೇಲೆ ಇಲ್ಲಿ 10ರಿಂದ 12 ಜನ ಕೆಲಸ ಮಾಡ್ತೇವೆ ರೀ. ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡ್ತೇವೆ ರೀ. ನಮಗೆಲ್ಲರಿಗೂ ಆರ್ಥಿಕವಾಗಿ ಚಲೋ ಅನಿಸಿದೆ. ಇಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗೈತೆ ರೀ. ಎಲ್ಲ 10-12 ಮಹಿಳೆಯರು ಕೂಡ ಅವ್ರಿಗೂ ಕೂಡ ಅವ್ರ ಕುಟುಂಬಗಳಿಗೆ ಅನುಕೂಲ ಆಗೈತೆ. ಉತ್ತಮವಾಗಿ ಪ್ರಾಡಕ್ಟನ್ನು ಕೊಡ್ತೇವೆ ರೀ. ಎಲ್ಲ ಆ ರೀತಿ ಅನುಕೂಲನೂ ಆಗೈತೆ ರೀ.